ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2025ರ ತರಗನ ಅಚ್ಚರಿಯ ಪಂದ್ಯ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ನಡುವೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಗುಜರಾತ್ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಸಿಕ್ಕಿತು ಮತ್ತು ಮುಂಬೈ ಇಂಡಿಯನ್ಸ್ ಮುಂದೆ ಗುಜರಾತ್ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು 196 ರನ್ಗಳ ಪರ್ವತದಂತಹ ಗುರಿಯನ್ನು ನೀಡಿತು. ಗುಜರಾತ್ ಪರ ಸಾಯಿ ಸುದರ್ಶನ್ ಅತಿ ಹೆಚ್ಚು ರನ್ ಗಳಿಸಿದ್ದು 63 ರನ್ ಗಳಿಸಿದ್ದರೆ, ಮುಂಬೈ ಪರ ನಾಯಕ ಹಾರ್ದಿಕ್ ಪಾಂಡ್ಯ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ. ನಿಗದಿತ ಗುರಿಯನ್ನು ಬೆನ್ನಟ್ಟುವಾಗ ಉತ್ತರ ಮುಂಬೈ ತಂಡವು ತುಂಬಾ ಕೆಟ್ಟ ಆರಂಭವನ್ನು ಹೊಂದಿತ್ತು. ಅಲ್ಲಿ ರೋಹಿತ್ ತಂಡಕ್ಕೆ ಕೇವಲ 8 ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು. ಆದರೆ ರಯಾನ್ ರಿಕ್ಲರ್ ಕೂಡ ಕೇವಲ 6 ರನ್ ಗಳಿಸಲು ಸಾಧ್ಯವಾಯಿತು. ಆದರೆ ಅದರ ನಂತರ ತಿಲಕ್ ಮತ್ತು ಸೂರ್ಯಕುಮಾರ್ ಯಾದವ್ ಪಂದ್ಯವನ್ನು ತಿರುಗಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಿದ್ದರು. ಆದರೆ ತಿಲಕ್ 39 ರನ್ ಗಳಿಸಿ ಪೆವಿಲಿಯನ್ಗೆ ಹೋದರು. ಆದರೆ ಸೂರ್ಯಕುಮಾರ್ ಯಾದವ್ ಕೂಡ ಕೇವಲ 48 ರನ್ ಗಳಿಸಲು ಸಾಧ್ಯವಾಯಿತು. ಆದರೆ ತಂಡವು ಗೆಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಶೀಘ್ರದಲ್ಲೇ ಮುಂಬೈ ತಂಡವು ತನ್ನ 6 ದೊಡ್ಡ ಬ್ಯಾಟ್ಸ್ಮನ್ ಗಳನ್ನು 120 ರನ್ಗಳಿಗೆ ಕಳೆದುಕೊಂಡಿತು ಮತ್ತು ನಂತರ ಗುಜರಾತ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಅವರು 2025ರ ಮೊದಲ ಜಯವನ್ನು ತಮ್ಮ ತವರಿನಲ್ಲಿ ಗೆದ್ದರು. ಮುಂಬೈ ಇಂಡಿಯನ್ಸ್ ತಮ್ಮ ಸತತ 2ನೇ ಸೋಲನ್ನು ಎದುರಿಸಬೇಕಾಯಿತು. ಮುಂಬೈ ಇಂಡಿಯನ್ಸ್ ಸೋಲನ್ನು ನೋಡಿ ಎಲ್ಲಾ ಆಟಗಾರರು ತುಂಬಾ ನಿರಾಶೆಗೊಂಡರು. ಸೋಲನ್ನು ನೋಡಿ ಕ್ರೀಡಾಂಗಣದಲ್ಲಿ ಕುಳಿತಿದ್ದ ಪ್ರೇಕ್ಷಕರು ಸಹ ನಿರಾಶೆಗೊಂಡರು. ಅವರ ಆಟಗಾರರು ಮೈದಾನದ ಮಧ್ಯದಲ್ಲಿ ಕಟುವಾಗಿ ಅಳಲು ಪ್ರಾರಂಭಿಸಿದರು. ಇದರೊಂದಿಗೆ ನೀತಾ ಅಂಬಾನಿಯ ಕೋಪವು ಉತ್ತುಂಗದಲ್ಲಿತ್ತು ಮತ್ತು ನಂತರ ನೀತಾ ಡ್ರೆಸ್ಸಿಂಗ್ ಕೋಣೆಗೆ ಹೋಗಿ ಎಲ್ಲಾ ಆಟಗಾರರ ಮೇಲೆ ಸಿಡಿದೆದ್ದರು. ರೋಹಿತ್ ಮತ್ತು ಹಾರ್ದಿಕ್ ಅವರನ್ನು ತುಂಬಾ ಗದರಿಸಿದರು ಮತ್ತು ನಂತರ ಅವರು ತುಂಬಾ ದುಃಖವಾಯಿತು ಮತ್ತು ನಂತರ ಅವರ ದೊಡ್ಡ ಹೇಳಿಕೆ ಹೊರಬಂದಿತು. ಕೋಪದಲ್ಲಿ ನೀತಾ ಅಂಬಾನಿ ರೋಹಿತ್ ಮತ್ತು ತಿಲಕ್ ವರ್ಮಾ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದರು. ನಾವು ಈ ಪಂದ್ಯವನ್ನು ಹೇಗೆ ಸೋತೆವು ಎಂದು ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಿಲ್ಲ. ಈ ಲತುವಿನಲ್ಲಿ ನಮ್ಮ ತಂಡವು ತುಂಬಾ ಕಳಪೆ ಪ್ರದರ್ಶನ ನೀಡಿತು. ನಾವು ಸತತ 2 ಪಂದ್ಯಗಳಲ್ಲಿ ಸೋತಿದ್ದೇವೆ. ತಂಡವು ಇದೇ ರೀತಿ ಪ್ರದರ್ಶನ ನೀಡುತ್ತಾ ಹೋದರೆ ಈ ಲತುವು ನಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ರೋಹಿತ್ ಶರ್ಮಾ ತುಂಬಾ ಕೆಟ್ಟ ಆಟವಾಡಿದರು. ತಿಲಕ್ ವರ್ಮಾ ಕೂಡ ಆತುರದಲ್ಲಿ ವಿಕೆಟ್ ಕಳೆದುಕೊಂಡರು. ಹಾರ್ದಿಕ್ ಕೂಡ ವಿಶೇಷವಾಗಿ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ನನಗೆ ತುಂಬಾ ದುಃಖವಾಗಿದೆ. ಇಂದು ತಂಡದ ಸೋಲಿನಿಂದ ನನಗೆ ತುಂಬಾ ಕೋಪ ಬಂದಿದೆ. ನಾನು ಡ್ರೆಸ್ಸಿಂಗ್ ಕೋಣೆಯಲ್ಲಿ ನನ್ನ ಆಟಗಾರರನ್ನು ತೀವ್ರವಾಗಿ ಗದರಿಸಿದ್ದೆ. ಈ ಲತುವಿನಲ್ಲಿ ನಾವು ಆಟಗಾರರಿಗಾಗಿ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ, ಆದರೆ ನಮಗೆ ಯಾವುದೇ ಫಲಿತಾಂಶ ಸಿಗುತ್ತಿಲ್ಲ. ತಂಡದ ಸೋಲನ್ನು ನಾನು ಸಹಿಸಲಾರೆ. ಪ್ರದರ್ಶನ ನೀಡಲು ಇಷ್ಟಪಡದ ಆಟಗಾರನು ಸ್ವತಃ ಬೆಂಚ್ ಮೇಲೆ ಕುಳಿತುಕೊಳ್ಳಬೇಕು. ನಮ್ಮಲ್ಲಿ ಹಲವು ಯುವ ಆಟಗಾರರಿದ್ದು ಅವರಿಗೆ ಅವಕಾಶ ನೀಡಬೇಕಾಗಿದೆ. ಮುಂಬರುವ ಪಂದ್ಯದಲ್ಲಿ ಹಾರ್ದಿಕ್ ತನ್ನ ನಾಯಕತ್ವದಿಂದ ತಂಡವನ್ನು ಖಂಡಿತವಾಗಿಯೂ ಗೆಲ್ಲಿಸಬೇಕೆಂದು ನಾನು ಬಯಸುತ್ತೇನೆ. ತಂಡದಲ್ಲಿ ಅನೇಕ ಉತ್ತಮ ಆಟಗಾರರಿದ್ದಾರೆ, ಆದರೆ ಅದರ ನಂತರವೂ ತಂಡವು ಸೋಲನ್ನು ಎದುರಿಸುತ್ತಿದೆ. ಕೊರತೆ ಎಲ್ಲಿಂದ ಬರುತ್ತಿದೆ ಎಂದು ನನಗೆ ತಿಳಿದಿಲ್ಲ. ಸೂರ್ಯಕುಮಾರ್ ಯಾದವ್ ಎಚ್ಚರಿಕೆಯಿಂದ ಆಡಬೇಕಿತ್ತು, ಆದರೆ ಕೊನೆಯಲ್ಲಿ ಅವರ ವಿಕೆಟ್ ಕೂಡ ಕಳೆದುಕೊಂಡರು. ಇಲ್ಲದಿದ್ದರೆ ನಾವು ಈ ಪಂದ್ಯವನ್ನು ಗೆಲ್ಲಬಹುದಿತ್ತು. ಗುಜರಾತ್ ತುಂಬಾ ದುರ್ಬಲ ತಂಡ. ಅದು ನಮ್ಮ ತಂಡವನ್ನು ಸೋಲಿಸಿತು. ನಂಬಲು ಸಾಧ್ಯವಾಗುತ್ತಿಲ್ಲವೇ ಎಂದು ಹೇಳಿದ್ದಾರೆ. ಅಂಬಾನಿಯ ಕೋಪ್ ಮುಂಬೈನ ಎಲ್ಲಾ ಆಟಗಾರರಿಗೂ ಇದ್ದಿದ್ದು ನೀವು ನೋಡಿದ್ದೀರಿ. ಆದರೆ ಈಗ ನಿಮ್ಮ ಅಭಿಪ್ರಾಯವೇನು? ಈ ಬಾರಿ ಯಾವ ತಂಡ IPL ಟ್ರೋಫಿ ಗೆಲ್ಲುತ್ತದೆ? ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.